ಒಂದು ಸಂಸಾರಕ್ಕೆ ಗಂಡ ಹೆಂಡತಿ ಇಬ್ರು ಮುಖ್ಯನೇ, ಅದರಲ್ಲೂ ಕೂಡ ಹೆಣ್ಣು ಬಾಳಿನ ಕಣ್ಣು ಅಂತ ಹೇಳ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ಹೆಣ್ಣು ಎಷ್ಟು ಆ ಮನೆಯಲ್ಲಿ ಪೇಷನ್ಸ್ ಆಗಿರ್ತಾಳೆ. ಹಂಗಂತ ಹೇಳಿ ಗಂಡ ಮಾಡಿದ್ದನ್ನೆಲ್ಲ ತಡ್ಕೋಬೇಕು ಅಂತ ಹೇಳ್ತಿಲ್ಲ, ಅನ್ಯಾಯ ಮಾಡಿದ್ದನ್ನೆಲ್ಲ ತಡ್ಕೋಬೇಕು ಅಂತ ನಾ ಹೇಳ್ತಿಲ್ಲ. ನಾನು ಕರೆಕ್ಟ್ ಆಗಿ ವಿಡಿಯೋ ಅರ್ಥ ಮಾಡ್ಕೊಳ್ಳಿ. ಕೆಲವರು ಹೆಣ್ಮಕ್ಳ ಬಾಳಲ್ಲಿ ಗಂಡ್ಮಕ್ಳು ತುಂಬಾ ಒಳ್ಳೆಯವರಾಗಿರ್ತಾರೆ, ಬಟ್ ಹೆಣ್ಮಕ್ಳು ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಕೆಲವು ಕೆಟ್ಟ ವಿಚಾರ ಇರುವಂತ ಹೆಣ್ಣು ಮಕ್ಕಳ ಮನಸ್ಥಿತಿಗಳು ಆತರ ಇತ್ತು ಅಂತ ಹೇಳಿದ್ರೆ ಗಂಡಿನ ಒಂದು ಬದುಕು ಸರ್ವನಾಶ ಆಗತ್ತೆ. ಅಂದ್ರೆ ಇದರ್ಥ ಇಂಥ ಹೆಣ್ಣಿನ ಸಹವಾಸದಿಂದ ಗಂಡಿನ ಒಂದು ಸಂಸಾರ ಹಾಳಾಗತ್ತೆ. ಅಂದ್ರೆ ಯಾವ ತರ ಹೆಣ್ಣಿತ್ತು, ಹೆಣ್ಣಿನ ವಿಚಾರಗಳಿತ್ತು ಅಂತ ಹೇಳಿದ್ರೆ ಗಂಡಿನ ಸಂಸಾರ ಬದುಕು ಹಾಳಾಗತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸರಿಯಾಗಿದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಿಮ್ ಗಂಡ ನಿಮ್ ಜೊತೆ ಸರಿಯಾಗಿಲ್ದಿರಾ, ನೀವು ಕರೆಕ್ಟ್ ಆಗಿದ್ರೆ ಅಂತವ್ರಿಗೆ ಹೇಳ್ತಿಲ್ಲ ನಾನು. ಗಂಡ ಎಲ್ಲಾ ರೀತಿಯ ಪ್ರೀತಿ ಮಾಡ್ತಿದ್ರು, ಕೆಲವು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾತುಗಳನ್ನು ಹೇಳ್ತಾ ಇರೋದು. ಓಕೆ, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಒಂದೇನು ಅಂತ ಹೇಳಿದ್ರೆ, ಹಠ ಹಿಡಿಯುವಂತ ಒಂದು ಗುಣ ಇರುತ್ತೆ ನೋಡಿ. ಈ ತರದ ಹೆಣ್ಮಕ್ಳು ಇತ್ತು ಅಂತ ಹೇಳಿದ್ರೆ ನಿಜ ಹೇಳ್ತೀನಿ, ಆ ಒಂದು ಸಂಸಾರ ಹಾಳಾಗೋದ್ರಲ್ಲಿ ಡೌಟೇ ಇಲ್ಲ. ಹಠ ಹಿಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಸಣ್ಣ ಮಕ್ಳಿಗೆ ಬುದ್ಧಿ ಇರಲ್ಲ, ಅವ್ರ ಹಠ ಹಿಡಿಯೋದ್ರಲ್ಲಿ ಓಕೆ, ಹಠ ಹಿಡಿಬೇಕು ಒಳ್ಳೇದಾಗೋದ್ರ ಕಡೆ. ಎಲ್ಲ ಒಂದ್ ಕಡೆ ಗಂಡ ತುಂಬಾ ಕುಡಿತಾ ಇದ್ದಂದ್ರೆ ಗಂಡನ ಆ ಒಂದು ಕುಡಿತವನ್ನ ಬಿಡಿಸ್ಲಿಕ್ಕೆ ಹಠ ಇರಲಿ, ಒಳ್ಳೆತನ ಹಠ ಇರ್ಬೇಕು. ಬಿಟ್ರೆ ಈಗ ಉದಾಹರಣೆಗೆ ಗಂಡನ ಎಕನಾಮಿಕ್ ಪರಿಸ್ಥಿತಿ ಸರಿ ಇಲ್ಲ, ನನಗಿದು ಬೇಕು ಅಂದ್ರೆ ಬೇಕು, ಈ ಸೀರೆ ಬೇಕು ಅಂದ್ರೆ ಬೇಕು, ಈ ಹಣ, ಈ ಒಡವೆ ಬೇಕು ಅಂದ್ರೆ ಬೇಕು, ಇಷ್ಟು ದುಡ್ಡು ಬೇಕು ಅಂದ್ರೆ ಬೇಕು, ಈ ತರದಲ್ಲ. ಅಥವಾ ಮನೆಯಲ್ಲಿ ಈಗ ಎಲ್ಲಿ ಅತ್ತೆ ಮಾವನ ಸಂಬಂಧ ಅಥವಾ ಅಣ್ಣ ತಮ್ಮಂದ್ರ ಸಂಬಂಧ ಗಂಡನ ಜೊತೆ ಹಠ ಹಿಡಿದು ಆ ತರದ ಬುದ್ಧಿ ಇರಬಾರ್ದು. ಏನು ಅಂತ ಹೇಳಿದ್ರೆ ಹಠ ಇರ್ಬೇಕು ಏನಕ್ಕಂದ್ರೆ ಆ ಮನೆಗೆ ಒಳ್ಳೇದಾಗೋ ತರದಲ್ಲಿ ಹಠ ಹಿಡ್ದು ನಡ್ಕೋಬೇಕು, ಅದು ಒಳ್ಳೇದು. ನೀವು ಹಠ ಹಿಡಿಯೋದಿಲ್ಲ ಒಂದ್ ಕಡೆ ಅದರಿಂದ ಕೆಟ್ಟದಾಗಿ ಪರಿಣಾಮ ಬೀಳ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿಜವಾಗ್ಲೂ ಒಂದು ಸಂಸಾರ ಹಾಳಾಗುತ್ತೆ ಅಂತ ಅರ್ಥ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಆಲ್ಮೋಸ್ಟ್ ನೆಗೆಟಿವ್ ಥಾಟ್ಸ್. ಯಾವತ್ತು ಗಂಡನ್ ಮೈಂಡ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಬಂದ್ರೆ ಹೆಣ್ಣಾಗಿ ಅದನ್ನ ಡೈವರ್ಟ್ ಮಾಡುವಂತ ಕೆಪಾಸಿಟಿ ಇರಬೇಕು. ಅದು ಬಿಟ್ಟುಕೊಂಡು, ಯಾಕಂದ್ರೆ ಹೆಣ್ಣಿಗೆ ಭೂಮಿ ತಾಯಿಗೆ ಹೋಲಿಸ್ತೀವಿ, ಆ ಭಾರ ಹೊತ್ಕೊಳ್ಳೋ ಶಕ್ತಿ ಇದೆ. ಸೊ ಒಂದು ಗಂಡಿನ್ಕಿನ ಸ್ಟ್ರಾಂಗ್ ಮೆಂಟಾಲಿಟಿ ಇರುವಂತದ್ದು ಹೆಣ್ಣಿಗೆ. ಸೊ ನೀವು ಆಲ್ಮೋಸ್ಟ್ ಬರೀ ನೆಗೆಟಿವೇ ಥಿಂಕ್ ಮಾಡುವಂಥದ್ದು ಅಂತ ಮಾಡಿದ್ರೆ ಹೆಣ್ಣು ಎಷ್ಟು ಶಾಂತವಾಗಿರ್ತಾಳೆ, ಮನೆ ಅಷ್ಟು ಶಾಂತವಾಗಿರುತ್ತೆ ಆಕ್ಚುಲಿ. ಸೊ ಹಂಗಂತೇಳಿ ನಾನು ಗಂಡಿನ ಪರ ಮಾತಾಡ್ತಿಲ್ಲ. ನಾನು ಕೆಟ್ಟದಾಗ ಮಾಡ್ತಿದ್ರೆ ಗಂಡು ಕೆಟ್ಟದೆ, ನಾನು ಅದನ್ನ ಹೇಳ್ತಿಲ್ಲ. ಬಟ್ ಈ ವಿಡಿಯೋದಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ನಾನು ಹೇಳ್ತಿರೋದಂದ್ರೆ ನೆಗೆಟಿವ್ ಆಗಿ ಎಲ್ಲದಕ್ಕೂ ಥಿಂಕ್ ಮಾಡ್ತಾ ಹೋಗ್ಬೇಡಿ. ನೆಗೆಟಿವ್ ಥಿಂಕ್ ಮಾಡಿ ಗಂಡನನ್ನ ನೆಗೆಟಿವ್ ಆಗಿ ನೋಡೋದು, ನೆಗೆಟಿವ್ ಆಗೇ ಮಾತಾಡೋದು, ಅವನ ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಂಡು ನೆಗೆಟಿವ್ ಆಗೇ ಬೈಯೋದು, ಜಗಳ ಮಾಡೋದು, ಆಲ್ಮೋಸ್ಟ್ ಸಿಡಿ ಮಾಡೋದು, ಆಲ್ಮೋಸ್ಟ್ ಕೋಪ ಮಾಡ್ಕೊಳ್ಳೋದು, ಎಲ್ಲ ವೇಸ್ಟ್. ಏನು ಇಲ್ಲ ಲೈಫಲ್ಲಿ. ನೀವು ಫಸ್ಟ್ ಕೂಲ್ ಆಗಿ ಯೋಚನೆ ಮಾಡೋದನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಗಂಡನನ್ನ ಕೇವಲವಾಗಿ ನೋಡುವಂತ ಮನಸ್ಥಿತಿ. ನೋಡಿ, ಗಂಡ ಏನೇ ಕೆಲಸ ಮಾಡಿದ್ರು, ಎಷ್ಟೋ ಸಪೋರ್ಟಿವ್ ಆಗಿದ್ರು, ಮನೆ ಕೆಲ್ಸಕ್ಕೆ ಅಡ್ಜಸ್ಟ್ ಆಗ್ತಾರೆ, ಹೊರಗಡೆಯಿಂದ ಕೆಲಸ ಮಾಡ್ಕೊಂಡು ಬರ್ತಾರೆ, ನಿಮ್ಮನ್ನ ಹೊರಗಡೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲಾ ರೀತಿಯ ಗಂಡ ಕರೆಕ್ಟ್ ಆಗಿದ್ರು ಕೂಡ ಅವನನ್ನು ತುಂಬಾ ಪಕ್ಕದ ಮನೆಯವರಿಗೆ ಇನ್ಯಾರಿಗೂ ಕಂಪ್ಯಾರಿಸನ್ ಮಾಡಿ ಮತ್ತು ಕೇವಲವಾಗಿ ನೋಡ್ಕೊಳ್ಳುವಂಥದ್ದು, ಅಥವಾ ಮಕ್ಕಳಿಗೆ ಕಂಪ್ಯಾರಿಸನ್ ಮಾಡಿ. ಗಂಡನೇ ಆತರ ಬುದ್ಧಿ ಇರಲಿ. ಸ್ವಲ್ಪ ಮಾಡಿದ್ರು ಪ್ರೌಡ್ ಫೀಲ್ ಇರಬೇಕು. ನಿಮಗಿರ್ಬೇಕು, ಹೊಗಳಿ ಅಂತಲ್ಲ, ನಿಮಗ್ ಪ್ರೌಡ್ ಫೀಲ್ ಇರಬೇಕು, ಖುಷಿ ಇರಬೇಕು, ರೆಸ್ಪೆಕ್ಟ್ಫುಲಿ ಮಾತಾಡ್ಬೇಕು. ನೀವು ಹೆಂಡತಿ ಅನ್ನೋ ಒಂದು ಟೈಟ್ಲ್ ಬಂದಿರುತ್ತೆ ಗಂಡ ಇರೋದಕ್ಕೇನೆ, ಮದುವೆ ಆದ್ಮೇಲೆ. ಕರೆಕ್ಟ್. ಸೊ ಮರಿಬೇಡಿ. ನನಗಂತೇಳಿ ಗಂಡು ಮಕ್ಕಳು ಬರಲ್ಲ, ಕೆಲವೊಂದು ಲೈಕ್ ಕೌನ್ಸಿಲಿಂಗ್ ಅಲ್ಲಿ ಒಂದು ಪ್ರಾಬ್ಲಮ್ ನ ಕೇಳಿದಾಗ ಬೇಜಾರಾಗತ್ತೆ. ಪಾಪ ಅಷ್ಟೆಲ್ಲ ಕರೆಕ್ಟ್ ಆಗಿದ್ಬಿಟ್ಟು ಎಲ್ಲ ಇದ್ರು ಯಾಕೆ ಹಿಂಗೆ ಅಂತ ಒಂದು ಬೇಜಾರಾಗ. ಅದಕ್ಕೆ ಹೇಳ್ತೀನಿ, ಗಂಡನನ್ನು ಕೇವಲವಾಗಿ ನೋಡ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇರೋದ್ರಲ್ಲಿ ತೃಪ್ತಿ ಇರುವಂತ ಒಂದು ಮನಸ್ಥಿತಿ ಇರಬೇಕು. ಗಂಡ ನೋಡಕ್ ಹ್ಯಾಂಡ್ಸಮ್ ಇಲ್ಲ, ಅದ್ರಲ್ಲಿ ತೃಪ್ತಿ ಇರಬೇಕು. ಏನ್ ಹ್ಯಾಂಡ್ಸಮ್ ಇದ್ರು, ಬ್ಯೂಟಿ ಇದ್ರು ಒಂದಿನ ಹೋಗುತ್ತೆ. ಗುಣ ಮುಖ್ಯ ಆಗತ್ತೆ, ಕ್ಯಾರೆಕ್ಟರ್ ಮುಖ್ಯ ಆಗತ್ತೆ. ಇದರ ಖುಷಿ ಪಡಿ. ಕೆಲವರಿಗೆ ಎಷ್ಟೋ ನೋಡಕ್ ಹ್ಯಾಂಡ್ಸಮ್ ಇರ್ತಾರೆ, ಎಂಟಿ ನೆಟ್ಟಿಗೆ ಹೊಂದ್ಕೊಂಡಿರಲ್ಲ. ಆತರ ಗಂಡ, ಒಳ್ಳೆ ನೇಚರ್ ಇರುವಂತ ಗಂಡ ಖುಷಿ ಪಡಿ. ನೆಕ್ಸ್ಟ್ ನಿಮ್ಗೆ ನೀವೇನ್ ಹೇಳ್ತೀರಾ ಅದನ್ನ ಕೇಳ್ತಾರೆ, ಕೆಲ್ಸಕ್ಕೆ ಅಡ್ಜಸ್ಟ್ ಆಗ್ತಾರೆ, ನಿಮಗೆ ಇರೋದ್ರಲ್ಲಿ ಏನ್ ಬೇಕು ಅದನ್ನ ಕೊಡಿಸ್ತಾರೆ ಅಂತ ಹೇಳಿದ್ರೆ ತೃಪ್ತಿ ಇರಲಿ. ನನಗೆ 15,000 ಸಾರಿ ಬೇಕಿತ್ತು, 1,00,000 ಸಾರಿ ಬೇಕು ಅಲ್ಲ, ಅವ್ರದ್ದೇನ್ ದುಡಿಮೆ ಇದೆ, ಇರೋದ್ರಲ್ಲೇ ತೃಪ್ತಿಯಿಂದ ಜೀವನ ಮಾಡುವಂಥದ್ದು ಕಲಿಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಪೋರ್ಟಿವ್ ಲೆಸ್ ಫಾರ್ ಡ್ರೀಮ್. ಸಪೋರ್ಟಿವ್ ಆಗಿರ್ಬೇಕು. ಗಂಡ ಏನ್ ಮಾಡ್ತಾನೆ, ಒಳ್ಳೇದು ಒಂದು ಕೆಲಸ, ಡ್ರೀಮ್ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಾನೆ, ಅದಕ್ಕೆ ರಾತ್ರಿ ಹಗಲು ಅವ್ರೊಟ್ಟಿ ನೀವು ನಿದ್ದೆಗಿಟ್ಬಿಟ್ಟು ಜೊತೆನಲ್ಲಿ ನಿಲ್ಲಬೇಕು. ನೀವು ನನಗೆ ಸಂಬಂಧ ಇಲ್ಲ, ಅದು ನಿನ್ ಪಾಡಿಗೆ ನೀನು ಹೋಗು ಬಾ, ಏನಾರು ಮಾಡ್ಕೊಂಡು ನಾನು ನಿದ್ದೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ನಾನು ತೆಪ್ಪಗಿರ್ತೀನಿ ಅಂತ ಹೇಳಿದ್ರೆ ಇದ್ಯಾವ ಸೀಮೆ ನ್ಯಾಯ? ಅವ್ರಿಗೋಸ್ಕರ ನೀವು ಕಾಯ್ಬೇಕಲ್ಲ, ನೀವು ಜೊತೆಗಿರ್ಬೇಕಲ್ಲ. ಅಂದಾಗ ಮಾತ್ರ ಲೈಫಿಗೆ, ಅಥವಾ ಪ್ರತಿ ಗಂಡನ ಒಂದು ಸಕ್ಸಸ್ಸಿನ ಹಿಂದೆ ಮಹಿಳೆ ಇರ್ತಾರೆ ಅಂತ ಹೇಳ್ತಾರಲ್ಲ, ಆ ಮಾತಿಗೆ ಒಂದು ಅರ್ಥ ಬರುತ್ತೆ. ಎಷ್ಟು ಹೆಣ್ಮಕ್ಳು ನಾನು ನೋಡಿದೀನಿ, ನಿನಗ್ ಮಾತ್ರ ಸಂಬಂಧಪಟ್ಟಿದ್ದು, ಬಟ್ ದುಡಿಯೋ ಹಣದಲ್ಲಿ ಅರ್ಧ ಬೇಕು. ಕಾಯಲ್ಲ. ನೀವು ವಿಡಿಯೋ ಲೇಟಾಗಿ ಮಾಡಿ, ಅಥವಾ ವಿಡಿಯೋ ಅಲ್ಲ, ಏನ್ ಬೇಕಾದ್ರೂ ಮಾಡಿ ಕೆಲಸ ಹೊರಗಡೆ, ಆ ಕೆಲಸ ಮಾಡ್ಬೇಕಾದ್ರೆ ರಾತ್ರಿ 12 ಬಂದ್ರು ಅವ್ರ ಪಾಡಿಗೆ ಅವ್ರು ಊಟ ಹಿಡ್ಕೊಂಡು ತಿನ್ಬೇಕು, ಇವ್ ಸಂಬಂಧ ಇಲ್ದಂಗೆ ಇರ್ತಾರೆ.
ಆ ಥರದ್ದು ಯಾವತ್ತೂ ಇರಬಾರ್ದು. ಅವ್ರಿಗೋಸ್ಕರ ಕಾಯ್ಬೇಕು, ಅವ್ರಿಗೋಸ್ಕರ ಹಪಾಪಿಸ್ಬೇಕು, ಪ್ರೀತಿಯಿಂದ ಒಂದು ಕಾಯುವಿಕೆ ಇರಬೇಕು. ಆವಾಗಲೇ ಒಂದು ನಿಜವಾಗ್ಲೂ ನೀವು ಹೆಂಡತಿ ಸ್ಥಾನದಲ್ಲಿರೋದು ಒಂದು ಅರ್ಥ ಆಗತ್ತೆ. ಸ್ನೇಹಿತರೆ, ಇಲ್ಲಿ ಯಾರ ಪರ ವಿರೋಧಿ ಅಂತ ನಾನು ಮಾಡಿಲ್ಲ ವಿಡಿಯೋ. ನನ್ನ ಉದ್ದೇಶ ಇಷ್ಟೇನೆ, ಒಂದು ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇನೆ ನಾನು ಹೇಳ್ತಾ ಇರೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡಿ. ಕೌನ್ಸಿಲಿಂಗ್ ಬೇಕಂದ್ರೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಬಾಯ್.